ಬಾಮ 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 ಸರ್ಸರ್ನ ಬಾಮ ಅಂತ ಹೇಳ್ಬಿಟ್ಟು ಬಾಯಿ ಬಿಡ್ಕೊಂಡು ಕರೆಸ್ಬಿಟ್ಟಲೆ. ಅಯ್ಯಯ್ಯಯ್ಯ ಏನಾಯ್ತು ನಿಂಗೆ? ನಾನು ನಿನ್ಗೇನು ಆಗೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಈ ಊರಿಗೆ ಓಡೋಡಿ 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 ಬಂದೆ. ಏನು ಇಲ್ಲಿಗೆ ನಿಂದೊಳ್ಳೆ ಕತೆ ಆಯ್ತಮ್ಮ. ನಂಗೇನು ತಲೆ ಕೆಟ್ಟು ಕರ್ಸಿದ್ದೀನಿ ಅನ್ಕಂಡ? ನಂಗೇನಾರು ತಲೆ ಕೆಟ್ಟೈತೆ ಅಂತ ಅನ್ಕಂಡ? ಅಲ್ಲ ಕಣಮ್ಮ, ಅದು ಏನು ಅಂತಂದರೆ ಇವಾಗ ಇವರೆಲ್ಲನೂ ಏನು ಬಿಸ್ನೆಸ್ ಮಾಡ್ತಾರೆ ಅಂತ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಸಿದ್ದು. ನಮ್ಮ ಅತ್ತೆಗೆ ಹೇಳಿದ್ದೀನಿ, ಸರಿ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸರಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ಲು. ನಾನು ಅದಕ್ಕೆ ಸೀದಾನೇ ಬಂದೆ. ಹಂಗೇನೆ ಇವಾಗ ಅದೇ ನನ್ನ ಆದ್ನಿ ಗಂಡ ಅವನು ಶಿವು ಎಲ್ಲೋಯ್ತಾನೆ, ಎಲ್ಲಿ ಬರ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗಿ ನಾವು ಹೋಗಿ ಅದೇ ಬಿಸ್ನೆಸ್ನ ಶುರು ಮಾಡೋಣ ಕಣಮ್ಮ. ಅಂದರೆ ನಾವು ಕಾರು ಗೀರು ಎಲ್ಲ ತಗೋಬೋದು ಅಂತ ಹೇಳ್ತಾ ಇದೀಯೇನೆ. ಕಣಮ್ಮ, ನಾವು ತಗೋಬೋದು. ನಮ್ಮ ಅತ್ತಿಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಅದಕ್ಕೆ ನಿನ್ನೆ ಕರೆದಿದ್ದು ಬಾಮ ಅಂತ ಹೇಳ್ಬಿಟ್ಟು. ನೋಡು, ಇವಾಗ ಆರಾಮಾಗೆ ಅವ್ರು ಎಲ್ಲೋಯ್ತಾರೋ ಏನು ಮಾಡ್ತಾರೋ ನಾವು ನೋಡ್ಬೇಕಲ್ಲ. ಅದಕ್ಕೆ ಮನೆಯಿಂದ ಬಂದ್ಬಿಟ್ಟಿದ್ದೀನಿ. ಈಗ ಶಿವನ ಫಾಲೋ ಮಾಡ್ಬೇಕು ನಾವು. ಶಿವು ಇದೇ ದಾರಿಗೆ ನೀವು ಹೋಗೋದಂತೆ. ಅಲ್ಲೋಡು, ಆ ದಾರಿ ಐತಲ್ಲ ಅಲ್ಲಿ, ಅದಕ್ಕೆ ನೋಡ್ತಾ ಇವನಿ. ಮಗಳೇ, ನೀನು ಬುದ್ಧಿವಂತೆ ಆಗೋಗ್ಬಿಟ್ಟೆ. ಮತ್ತೆ ನಾನೇನು ದರ್ಸಿಕಮಣಿ ಅಂತ ಅನ್ಕೊಬಿಟ್ಟಿದ್ಯೆ? ನೋಡ್ತಾ ಇರು, ಅವ್ರಿಗಿನ್ನ ಸಂದಕ್ಕಾಗಿ ತೋರಿಸ್ಬೇಕಮ್ಮ. ಅದಕ್ಕೇನೆ ಪಾಪ ನೀನು ಯಾವಾಗೊಂದು ಸಂದಕ್ಕಿರ್ಬೇಕು ಅಂತ ಹೇಳ್ತಿದ್ದಲ್ಲ. ಇನ್ನು ಮತ್ತೆ ಇಲ್ಲೇ ಇದ್ರೆ ನೀನು ಆರಾಮಾಗಿ ಬಂದ್ಬಿಟ್ಟು ನಮ್ಮ ಮನೆಗೆ ಏನೇ ಸೇರ್ಕ. ಸರಿನಾ? ನನ್ನ ಗಂಡಂಗೊಂದು ಏನು ಅನ್ನಕ್ಕಿಲ್ಲ ನನ್ನ ಗಂಡ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೊತೀನಿ ಉಳ್ದಿದ್ದನ್ನ. ಏನ ನಮ್ಮಿ ಅಷ್ಟು ಮಾಡಿ ಪುಣ್ಯ ಕಟ್ಕ ಸಾಕು. ನನಗೂನುವೇ ಆ ಪೊದ್ದಿ ಜೊತೆ ಎಣಗಿ ಸಾಕಾಗೈತಿ. ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ಸಾಯ್ತಾಳೆ ಸುಮ್ಕೇನಿಯ. ಅವಳು ನ್ಯಾಯ ಅವಳು ನೀತಿ ಧರ್ಮಕ್ಕೆ ಏನು ಉಪ್ಕಲ್ ಬೀಳಕ್ಕಿಲ್ಲ. ಸುಮ್ಮನೆ ಯಾ ನ್ಯಾಯ ಧರ್ಮ ನೀತಿ ಕಟ್ಕೊಂಡು ನಮ್ಗೇನ್ಲೇ ಆಗಬೇಕು? ದುಡ್ಡು ಮಾಡ್ಬೇಕು ಸಂದಕ್ಕೆ ಅಷ್ಟೇನಿಯ. ಸಾಯಕಾಲದಾಗನ ಹೊಸಿ ನೆಮ್ಮದಿಗಿರನ. ಸರಿ, ಅವ್ನು ಎಷ್ಟೊತ್ತಾಯ್ತದೋ ಇನ್ನೂ ಬರೋದು. ಹಾಗು ಅಲ್ಲಿ ಹೋಯ್ತಾವ್ ನೋಡು. ಹೂನಲ್ಲಿ ಹೋಯ್ತಾವನೆ. ಬಾರಿ ಓಡನ್ ಬಾರಿ. ಬಾಮ ಬೀರ್ನ ಹೋಗೋಣ. ಅಮ್ಮನ ಗಾಡಿನಾಗ ಹೋಯ್ತಾವನೆ. ನಾವು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯ್ತೇನೋ. ಎಲ್ಲೋಯ್ತಾನೆ ಅಂತ ತಿಳ್ಕೊಳನ್ ಬಾ. ಏನಾಯ್ತು ತಿಳ್ಕೊಂಡು ಹೋಗೋದಕ್ಕೆ ಅಂತೀಯಪ್ಪೆ? ಆಟೋ ಗಿಟ್ಟ ಹಿಡ್ಕೊಂಡು ಹೋಗನ್ ಬಾ. ಮಗಳೇ, ನೋಡಿ ಏನೋ ಮಾಡ್ತಾವ್ ನೋಡೇ. ಸರ್, ಅದೇ ಹೇಳಿದ್ನಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನು. ಸರ್, ಆದಷ್ಟು ಬೇಗ ಮುಗಿಸ್ಕೊಡಿ ಸರ್. ನಾವು ಇನ್ನೂ ಎಷ್ಟು ದಿನ ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ ಸರ್? ಸರ್, ಆದಷ್ಟು ಬೇಗನೆ ಮುಗಿಸ್ಕೊಡ್ತೀನಿ. ಊರಾಗ ಹಬ್ಬ ಅದು ಇದು ತುಂಬಾ ಪ್ರೋಗ್ರಾಮ್ಸ್ ಇದ್ವು ಸರ್. ಮನೆ ತುಂಬ ನೆಂಟನೆ ಬರೋಕ್ಕಾಗ್ತಾ ಇಲ್ಲ. ಮನೆ ಕಡೆನೇ ನೋಡ್ಕೋಬೇಕಿತ್ತು ಜಾಸ್ತಿ. ಅದಕ್ಕೇನೆ ಬರೋಕ್ಕಾಗಲಿಲ್ಲ ಅಷ್ಟೇನೆ. ಆದಷ್ಟು ಬೇಗ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರೆ ಆರಾಮಾಗಿ ನಾವು ಮತ್ತೆ ಮುಂದಿನ ಉಳಿದ್ರೆ ಕೆಲಸ ಮಾಡ್ಕೋಬೋದಲ್ಲ ಸರ್. ಅದಕ್ಕೆ ಎಷ್ಟಾಗೈತೆ ಬಿಲ್ಡಿಂಗ್ ಅಂತ ನೋಡೋಣ ಅಂತ ಬಂದೆ. ಇನ್ನೊಂದು ಸ್ವಲ್ಪ ಅಲ್ವಾ ಸರ್, ವೈರಿಂಗ್ ಕೆಲಸ ಎಲ್ಲ ಆದಷ್ಟು ಬೇಗ ಮುಗಿಸ್ಕೊಟ್ಬಿಡಿ. ಅಯ್ಯೋ ಸರ್, ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದು ವೀಕ್ ಟೈಮ್ ಕೊಡಿ. ಒಂದು ವೀಕ್ ಒಳಗಡೆ ನಿಮ್ದೆಲ್ಲ ಕೆಲಸನೂ ಕಂಪ್ಲೀಟಾಗಿ ನಿಮ್ಮ ಕೈಗೆ ಬಂದು ಸೇರಿರ್ತೈತೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರ್. ನಾನಿದ್ದೀನಲ್ಲ, ಎಲ್ಲ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಸರ್. ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ನಾನು ವೆಯ್ಟ್ ಮಾಡಿ ಆದಷ್ಟು ಬೇಗನೆ ಓಪನಿಂಗ್ ಮಾಡಬೇಕು ಸರ್. ಮತ್ತೆ ಆಷಾಢ ಅದು ಇದು ತಲೆನೋವಾಗ್ಬಿಡುತ್ತೆ ಸರ್. ನಮ್ಮನೇಲಿ ಬೇರೆ ಕೇಳಂಗಿಲ್ಲ. ಅದಕ್ಕೇನೆ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರೆದಿದ್ದು. ಆಯ್ತು ಸರ್, ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ. ಇವನು ಯಾರಮ್ಮ? ಇವನ್ತಾಗ ಏನೋ ವ್ಯವಹಾರ ಮಾಡ್ತಾವನೆ. ಅಂತ ನಾವು ತಿಳ್ಕೊಬೇಕಮ್ಮ. ಹ್ಞೂ ಮಗಳೇ, ನಾವು ತಿಳ್ಕೋಬೇಕು. ನೋಡೋಣ ಇರು, ಅವನು ಹೋದ್ಮೇಲೆ ನಾವು ತಿಳ್ಕೊಳ್ಳೋಣ. ನೋಡೋಣಮ್ಮ, ಏನು ಎಂತೆಂಥ ಬಿಸ್ನೆಸ್ ಅದು ಇದು ಮಾಡಿ ಎಲ್ಲ ಉದ್ಧಾರ ಆಯ್ತಾರೆ. ನನ್ನ ಗಂಡ ಬರೀ ವ್ಯವಸಾಯ ಅಂತ ಸಾಯ್ತಾನೆ. ಆ ವ್ಯವಸಾಯ ಮಾಡಿ ಏನು ಪ್ರಯೋಜನ ಇಲ್ಲ ಕಣಮ್ಮ. ಅದಕ್ಕೆ ನಾವು ಏನಾರ ಮಾಡಿ ಉದ್ಧಾರ ಆಗಂಥದ್ದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಬೇರೆ ಐಡಿಯಾನೇ ತಲೆಗೆ ಬರಲಿಲ್ಲ. ಅದಕ್ಕೆ ಇವನು ಅದು ಏನು ಕೆಲಸ ಮಾಡ್ತಾನೋ ನೋಡಿ ನಾವು ಅದನ್ನೇ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಕಣಮ್ಮ. ಅದಕ್ಕೆ ಅದೇ ಸರಿ ಅಂತ ಅಂದ್ಕೊಂಡು ಬಂದಿದ್ದು. ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಸರಿ ಸರ್, ಆಯಿತು, ನಾನು ಮಾಡ್ಕೊಡ್ತೀನಿ. ಏನು ತಲೆ ಕೆಡಿಸ್ಕೊಬೇಡಿ, ನೀವು ಹೊರಡಿ. ಓಕೆ ಸರ್, ನಾನು ನೋಡ್ತೀನಿ. ಆದಷ್ಟು ಬೇಗ ನಂದೆಲ್ಲ ಕ್ಲಿಯರ್ ಮಾಡಿಕೊಟ್ಬಿಡಿ, ಅಷ್ಟೇ ಸಾಕು. ಹಾಂ ಹೇಳಿ. ನೀವು ಇವ್ರ ಹತ್ರ ಮಾತಾಡ್ತಾ ಇದ್ದಿಲ್ಲ. ಏನು ಬಿಸ್ನೆಸ್, ಏನು ಕೆಲಸ ಸರ್? ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನೀವು ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ಅವ್ರು ಮಾಡೋ ಬಿಸ್ನೆಸ್ಸೇ ನಾವು ಮಾಡೋದು. ನನ್ನ ನಾದ್ನಿ ಗಂಡನೇ. ಅದಕ್ಕೆ ಸುಮ್ಮನೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟ್ರಾಗೆ ನೀವು ಮಾತಾಡ್ತಿದ್ರಲ್ಲ. ಅವ್ರ ಸಂಬಂಧಿಕರೇನಾ? ಇಲ್ಲ, ಅವರು ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಡ್ತಾರೆ ನಮಗೆ. ಅಮೌಂಟ್ ಇಷ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮೌಂಟ್ ಅಷ್ಟು ಹೇಳಿದ್ಮೇಲೆ ಬಿಲ್ಡಿಂಗ್ ಕಟ್ಕೊಡ್ತಾರೆ. ಈ ಬಿಲ್ಡಿಂಗ್ ಎಲ್ಲ ಅವರೇನೆ ಕಟ್ಟಿರೋದು. ಅದಕ್ಕೆ ಬಿಲ್ಡಿಂಗ್ ಎಷ್ಟು ಕೆಲಸ ಆಗೈತೆ ಅಂತ ಬಂದಿದ್ದೆ. ಇನ್ನು ಸ್ವಲ್ಪ ಕೆಲಸ ಆಗಬೇಕಂತೆ. ಆ ಕೆಲಸ ಬೇಗ ಮಾಡಿ ಅಂತ ಹೇಳೋವಾಗ ಬಂದಿದ್ದೆ. ಬಿಲ್ಡಿಂಗ್ ಕಟ್ಟ ಕೆಲಸ ಮಾಡೋದಾ? ನಿಮ್ಮ ಸಂಬಂಧಿಕರು ಅಂತ ಹೇಳ್ತೀರಾ, ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಅವ್ರೇನು ಒಂದು ಬಿಸ್ನೆಸ್ ಮಾಡೋಕ್ಕಿಲ್ಲ, 2-3 ಬಿಸ್ನೆಸ್ ಮಾಡ್ತಾರಲ್ಲ. ಸ್ವಲ್ಪ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಿರಕ್ಕಿಲ್ಲ. ಹೌದಾ? ಸರಿ ಆಯಿತು. ಅಮ್ಮ, ಗೊತ್ತಾಯ್ತಲ್ಲ ಏನು ಕೆಲಸ ಅಂತ. ಎಲ್ಲರ ತಗೋ ದುಡ್ಡು ಇಸ್ಕೊಂಬಿಟ್ಟು ಬಿಲ್ಡಿಂಗ್ ಕಟ್ಕೊಡೋದು ಕಣಮ್ಮ. ಓ ಮಗಳೇ, ಬಿಲ್ಡಿಂಗ್ ಕಟ್ಕೊಡೋ ಕೆಲಸನೇ ನೀಯ? ಈಗ ಒಂದು ಕೆಲಸ ಗೊತ್ತಾಯ್ತಲ್ಲ. ಇನ್ನು ಉಳಿದಿರೋ ಕೆಲಸಗಳನ್ನೂ ಕಂಡುಹಿಡಿಬೇಕಣಮ್ಮ. ಅವನು ಏನು ಮಾಡ್ತಾನೆ, ಎತ್ತೊಯ್ತಾನೆ, ಎತ್ತು ಬತ್ತಾನೆ, ಎಷ್ಟು ಲಾಭ ತಗೋತಾನೆ, ಏನು ಎತ್ತ ಎಲ್ಲನೂ ತಿಳ್ಕೊಬೇಕು ಕಣಮ್ಮ. ಎಲ್ಲನೂ ತಿಳ್ಕೊಬೇಕು. ನಾನಂತೂ ಬಿಡೋಕ್ಕಿಲ್ಲ. ನನ್ನ ಗಂಡ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣಮ್ಮ, ನಾವೇ ಮಾಡೋಣ. ಆದರೆ ಇದು ಹೊಸಿ ಶಾನೆ ಗಾಸಿ ಕೆಲಸ ಅಂತ ಅನ್ನಿಸ್ತದೆ ಕಣಮ್ಮ. ಇದಕ್ಕಿನ್ನೂ ಸುಲಭವಾಗಿರೋ ಕೆಲಸ ಯಾವುದಾದ್ರೂ ಇದ್ದರೆ ಮೇಲು ಅಂತ ಅನ್ನಿಸ್ತದೆ ನನಗೆ. ಅಮ್ಮ, ಅವ್ನು ಹೋಯ್ತಾವನೆ. ಇನ್ನೊಂದು ಬೇರೆ ಎಲ್ಲೋಯ್ತಾನೆ ಅಂತ ನೋಡಿ ತಿಳ್ಕೊಳ್ಳೋಣ ಬಾ. ಹೋಯ್ತಾವನೆ ಕಣಮ್ಮ ಅವನು. ಬಂದೆ ನಡಿ ಹೋಗ ನಡಿ. ನಾವು ತಿಳ್ಕೋಬೇಕು, ಅವ್ನು ಮಾಡೋ ಕೆಲಸನೇ ಮಾಡ್ಬೇಕು ನಾವು. ಹಾಂ
ಇಲ್ಲೇನೋ ಮಾಡ್ತಾನೆ ಕಣಮ್ಮ. ಈ ಅಪ್ಪ ಯಾರು ಹೇಳು? ಹಾಂ, ಯಾರು ನಮ್ಮ ಒಳ್ಳೆ ಈ ಅಪ್ಪನು ಸಾಹುಕಾರ ಅನ್ನಿಸ್ತದೆ ನೋಡಮ್ಮ. ಸಾಹುಕಾರನ ಸವಸ ಮಾಡಿ 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 ಹೆಂಗೆ ಎಲ್ಲ ಉದ್ಧಾರ ಆಯ್ತವ್ರೆ ಅಂತ. ಹೂ ಕಡ್ಲೆ, ನಾವು ಅಂತ ಸವಸನೇ ಮಾಡೋದು ಬಿಟ್ಬಿಟ್ಟು ಪಕ್ಕದ ಮನೆ ಮಾದೇವಿ, ಎದುರು ಮನೆ ಶ್ರೀದೇವಿ ಅಂತ ಹೇಳ್ಬಿಟ್ಟು ಬರೀ ಅವ್ರು ಸವಸ ಮಾಡ್ಕೊಂಡು ನಾವು ಬರೀ ಕಾಪಿ ಹುಟ್ಟಿಸ್ಕೊಂತಿದೀವಿ ಅಷ್ಟೇನಿಯ. ಇವ್ನು ನೋಡಿ ದೊಡ್ಡ ಸವಸ ಮಾಡಿ ಹೆಂಗೆ ಬೆಳಿತಾವನೆ. ನೀವು ಹೇಳಿದ್ರಲ್ಲ ಜಮೀನೆಲ್ಲ ರೆಡಿ ಐತೆ, ಹೌದಾ? ನಾನು ಹೇಳಿದ ರೇಟ್ಗೆ ನೀ ಒಪ್ಕೊಂಡ್ರಾ? ಅದೇ ಅಣ್ಣ, 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ, ಅದಕ್ಕೆ ಅಷ್ಟಕ್ಕೆ ಒಪ್ಕೊಂಡವ್ರೆ. ನೀವೊಂದು ಕಿತ ಬಂದರೆ ಹೊಲ ಎಲ್ಲ ನೋಡ್ಬೋದು ನೀವು. ನಿಮ್ಗೆ ಇಷ್ಟ ಆದರೆ ಮುಂದುವರಿಯೋಣ. ಇಷ್ಟ ಆಗದ ಆ ಜಮೀನು ಬೇಕು ಅಂತ ನಾನು ಅವತ್ತಿಂದನೂ ಕೇಳ್ತಾ ಇದ್ದಲ್ಲ. ಮತ್ತೆ ಕಣಪ್ಪ, ನೀನು ಯಾವನ ಹೊಸ ಪ್ರಾಪರ್ಟಿ ತಗೊಂಡ್ರೆ ಮಾರೋದು ಗೀರೋದು ಏನೋ ಇದ್ರೆ ಹೇಳ್ಬಿಡು, ಸರಿನಾ? ತಗೋತೀನಿ ನಾನು. ಒಳ್ಳೊಳ್ಳೆ ಪ್ರಾಪರ್ಟಿ ತೆಗಿತೀಯಪ್ಪ ನೀನಂತೂ. ಅದು ಎಲ್ಲಿ ಹುಡುಕ್ತೀಯೋ, ಏನು ಮಾಡ್ತೀಯೋ? ಮಾಡ್ಬೇಕಲ್ವೇ ಅಣ್ಣ, ಮಾಡಿದಂಗೆ ಸುಮ್ಮನೆ ಕುಂತ್ಕೊಳ್ಳೋಕಾಯ್ತದ? ನಾನು ಅದೇ ವಿಚಾರನೇ ನೋಡ್ತಾ ಇದ್ದೀನಿ. ರೋಡ್ ಸೈಡ್ ಜಮೀನುಗಳು ಮಾರಾಟ ಇದ್ರೆ ಅಲ್ಲಿ ಇಲ್ಲಿ ಇದ್ರೆ ಎಲ್ಲನೂ ತಗೊಬಿಡ್ತೀನಿ ನಾನಂತೂ. ತಗೊಂಡು ಆಮೇಲೆ ನಿಧಾನಕ್ಕೆ 1 ತಿಂಗಳು 2 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಮಾರಿದ್ರೆ ಆಯ್ತು. ಮಗಳೇ, ಏನು ಮಾತಾಡ್ತಾವನೆ ಕೇಳಿಸ್ತಾನೆ ಇಲ್ವಲ್ಲ? ಏನಮ್ಮ ಹೊಲ ಪ್ರಾಪರ್ಟಿ ಅಂತ ಹೇಳ್ತಾವನಿ, ಅರ್ಥವೇ ಆಯ್ತಿಲ್ಲ. ಇರು, ಆಮೇಕಿಂದ ಕೇಳಿದ್ರೆ ಹೇಳ್ತಾರೆ. ಸರಿ ಕಣಪ್ಪ, ಆ 3 ಎಕರೆ ನಾನು ತಗೋತೀನಿ, ಹೇಳ್ಬಿಡು ಸರಿನಾ? ಒಂದು ಒಳ್ಳೆ ರೇಟು ಕುದುರಿಸ್ಬಿಟ್ಟು ಕೊಟ್ಬಿಡು. ನಾನು ಹೇಳಿರೋ ರೇಟ್ ಅಷ್ಟಿಗಿನ್ನ ಕಡಿಮೆ ಕೊಟ್ಟರೆ ನೀನು ಒಳ್ಳೇದು ಅಂತ ಅನ್ನಿಸ್ತದೆ. ನೋಡೋಣ, ಮಾತಾಡ್ತೀನಿ ನಾನು. ಇನ್ನೊಂದು ಹತ್ರ ಜಾಗ ಬೇರೆ ಜಮೀನು ತೆಗಿಬೇಕಿತ್ತು, ಹೋಗ್ತಾ ಇದ್ದೀನಿ. ನೋಡೋಣ, ಅದು ಚೆನ್ನಾಯ್ತಾ ಇದು ಚೆನ್ನಾಯ್ತಾ, ನಿಮ್ಗೆ ಯಾವ್ದು ಇಷ್ಟ ಆದ್ರೂ ಅದು ತಗ. ಸರಿ ಕಣಪ್ಪ, ಆಯ್ತು ಬನ್ನಿ ಅಣ್ಣ, ಹೋಗೋಣ. ಈಗಲೇ ಜಮೀನು ಎಲ್ಲ ಬೇಕಾದ್ರೆ ತೋರಿಸ್ತೀನಿ. ಆಗ್ಬೋದು. ನಾನು ಸಂಜೆ ಹಂಗೆ ಬರ್ತೀನಿ. ಈಗ ನನ್ನ ಎಂಡ್ರು ಹೊಸ ಏನೋ ಕೆಲಸ ಐತೆ, ಮನೆಗೆ ಬಾ ಅಂತ ಹೇಳಿದ್ಲು, ಹೋಗ್ಬೇಕು. ಸಂಜೆ ಹಂಗೆ ಖಂಡಿತ ಬಂದ್ಬಿಡ್ತೀನಿ ನಾನು, ಸರಿನಾ? ಸರಿ ಅಣ್ಣ, ಒಂದು ಫೋನ್ ಹಾಕ್ಬಿಟ್ಟು ಬರ್ರಿ. ನಿಮ್ಗೆ ಎಲ್ಲ ಬೇಕಾದ್ರೂ ನಾನು ಸಿಗ್ತೀನಿ, ಏನು ಬೇಕಾದ್ರೂ ನಿಮ್ಗೆ ಇದು ಮಾಡ್ಕೊಡ್ತೀನಿ. ಒಂದಲ್ಲದೆ 2-3 ಕಡೆ ಐತೆ ಜಮೀನು, ಎಲ್ಲ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆದರೆ ತಗೊಳ್ಳಿ. ಆಯ್ತು ಸರಿ ಅಣ್ಣ, ನಾನು ಬರ್ತೀನಿ. ಸರಿ ಕಣಪ್ಪ, ಆಯ್ತು ಅಣ್ಣ. ಯಾರು ನೀವು? ಏನಾಗಬೇಕಿತ್ತು? ಏನೂ ಇಲ್ಲ ಅಣ್ಣ, ಅದೇ ಇವಾಗ ಹೋದ್ರಲ್ಲ ನನ್ನ ಅಲ್ಲಿ ಗಂಡನೇನಿಯ. ಹೋ ಶಿವನಾ? ಹೌದು. ಹೌದಾ, ನೀವು ಸಂಬಂಧಿಕರಾಗಬೇಕಾ? ಆ ಸಂಬಂಧಿಕರೇನೇ ಆಗಬೇಕು. ಏನೋ ಹೊಲ ಜಮೀನು ಅಂತ ಹೇಳ್ತಾ ಇದ್ರಿ? ಅವನು ಹೊಲನ ಮಾರ್ತಾವನೆ, ಅದಕ್ಕೇನೆ ಹೊಲ ತಗೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತ ಇದ್ದೆ. ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಅಯ್ಯೋ ಯಪ್ಪಯ್ಯ, ಒಳ್ಳೇನಲ್ವೇ? ಇನ್ನು ಸಂಪಾದನೆ ಮಾಡ್ತಾನೆ, ಹಂಗೆಲ್ಲ ಮಾರಕ್ಕಿಲ್ಲ ಅಂತಂದ್ರಾಗ ಅದು ಹೆಂಗ್ ಮಾರ್ತಾವನಿ ಎಲ್ಲನೂ? ಅಯ್ಯೋ, ಅದು ಅವ್ರ ಜಮೀನೆಲ್ಲ ಮಾರ್ತಾ ಇರೋದವರು. ಅವರು ಏನು ಮಾಡ್ತಾರೆ ಅಂದರೆ, ದುಡ್ಡಿದ್ದಾಗ ಒಳ್ಳೊಳ್ಳೆ ಜಮೀನಿಗೆಲ್ಲನೂ ದುಡ್ಡು ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ ಜಮೀನಿಗೆ. ಆಮೇಲೆ ಒಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಸ್ವಲ್ಪ ಲಾಭ ಇಟ್ಕೊಂಡು ಒಳ್ಳೆ ರೇಟ್ ಬಂದಾಗ ಮಾರ್ತಾರೆ. ಓ ಹೌದಾ, ಈಗ ಅರ್ಥ ಆಯ್ತು. ಮತ್ತೆ ನೀವು ಇಲ್ಲಿ? ನಮ್ದು ಇಲ್ಲೇ ಪಕ್ಕದೂರೇನಣ್ಣ, ಸುಮ್ಮನೆ ನಡ್ಕೊ ಬರ್ತಾ ಇದ್ವಿ. ನಮ್ಮ ಸಂಬಂಧಿಕರಲ್ವಾ, ನೋಡಿದ್ವಿ, ಅದಕ್ಕೆ ನಿಂತ್ಕೊಂಡ್ವಿ. ಸರಿ ಕಣಮ್ಮ. ಮಗಳೇ, ಗೊತ್ತಾಯ್ತಲ್ಲ, ದುಡ್ಡಿದ್ದಾಗ ಜಮೀನು ತಗೊಳ್ಳೋದು ಮಾರೋದು ಜಾಸ್ತಿ ರೇಟ್ಗೆ. ಹಂಗೆ ಮಾಡಿ ನನಗೆ ಉದ್ಧಾರ ಆಗಿರೋದವನು. ಈಗ ಗೊತ್ತಾಯ್ತಲ್ಲ, ಸಾಕು, ಚೆನ್ನಾಗಿ ಅರ್ಥ ಆಯ್ತಾಯ್ತು ನನಗೆ. ನಾವು ಇಂಥ ಬಿಸ್ನೆಸ್ಸೇ ಮಾಡಬೇಕೆ. ಹೋಗೋಣಮ್ಮ, ಬಾರಿ ಮುಂದಕ್ಕೆ ಹೋಗೋಣ. ಹಲೋ ಅಣ್ಣ, ನಿಮ್ಮ ಜಮೀನು ಹತ್ರನೇ ಇದ್ದೀನಿ. ಅಲ್ಲೇ ಇದ್ದೀನಿ, ಬಂದ್ಬಿಡಿ. ಜಮೀನು ನೋಡೋಕ್ಕೆ ಅಂತಲೇ ಬಂದಿದ್ದೀನಿ. ಬಾಣ, ಒಂದು ಒಳ್ಳೆ ರೇಟ್ ಮಾತಾಡೋಣ, ಹೆಚ್ಚು ಕಮ್ಮಿ ಆಗ್ತದೆ. ಬಾ. ಸರಿ ಅಣ್ಣ, ಕಾಯ್ತಾ ಇರ್ತೀನಿ. ಮಗಳೇ, ಈ ಜಮೀನು ತಗೊಳಕ್ಕೆ ಇಲ್ಲಿಗೆ ನೀನು ಬಂದವನಿ ಅಂತ ಅನ್ನಿಸ್ತದೆ ಮಗಳೇ. ನಾವೇ ತಗೋಬೇಕು ಮಗಳೇ ಜಮೀನ. ಅಮ್ಮ, ಹೋಗೋಣಮ್ಮ. ಇವನು ಫೋನಾಗ ಮಾತಾಡ್ತಿರೋ ಸಂದ ಕೇಳಿಸ್ತಾ ಐತೆ. ಅಮ್ಮ, ತಗೋಬೇಕು ನಾವು. ಹೌದಾ, ಸಂಜೆ ಹಂಗೆ ಬರ್ತೀರಾ? ಸರಿ, ಆಯ್ತು, ಸಂಜೆನೇ ಬರ್ತೀನಿ. ಸರಿ ಅಣ್ಣ, ಆಯ್ತಲ್ಲ, ಹೊಲ್ದ ಹತ್ರ ಬಂದಿದ್ದೆ, ಅದಕ್ಕೆ ರೋಡ್ ಸೈಡ್ ಅಲ್ವಾ ಜಮೀನು. ಸರಿ, ಆಯ್ತು ಮಗಳೇ. ಇವನು ತಗೊಳಕ್ಕಿನ ಮುಂಚೆ ಈ ಜಮೀನ ನಾವೇ ತಗೋಬೇಕು ನೋಡೆ. ಸುಮ್ಮನಿರಮ್ಮ, ಆ ಕೆಲಸ ನಾವು ಮಾಡೋಣ. ಮೊದಲು ನನ್ನ ಗಂಡನ ಹೋಗ್ಬಿಟ್ಟು ಮೊದಲು ಮಾತಾಡಬೇಕು. ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಕಿಂದ ನೋಡ್ಕೊಳ್ಳೋಣ. ಹೋಗೋಣಮ್ಮಿ. ನೋಡಮ್ಮ, ರೋಡ್ ಸೈಡ್ ಸಿಗೋ ಜಮೀನು ಅದು ಇದು ಅಂತೆಲ್ಲ ತೆಗೆದುಬಿಟ್ಟು ಈಗ ಒಂದು 10 ಲಕ್ಷ ರೂಪಾಯಿ ತಗೊಳೋದು, 12 ಲಕ್ಷ ರೂಪಾಯಿ ಮಾರಾಕೋದು, 2 ತಿಂಗಳಿಗೆ 2 ಲಕ್ಷ ರೂಪಾಯಿ ಲಾಭ ಅಂತ ಹೇಳಿದ್ರೆ ನನ್ನ ಮಗ ಬಿಡ್ತಾನೆ ಹೇಳಮ್ಮ ನೀನು? ಅದೇಯ ಮಗಳೇ. ನನ್ನ ಗಂಡನ ಹತ್ರ ಮಾತಾಡೋಣ ಬಾಮ್ಮ. ನಾವು ಶುರು ಮಾಡಿ ಅವಳಿಗಿನ್ನ ನಾವೇನು ಕಮ್ಮಿ, ನಾವು ಶುರು ಮಾಡೋಣ ಬಿಸ್ನೆಸ್ಸ. ಆಯ್ತು ಮಗಳೇ, ಆಯ್ತು ಹೋಗೋಣ.